ಎಲ್ಲರಿಗೂ ನಮಸ್ಕಾರ. ಇವತ್ತು ಈರುಳ್ಳಿ ಟೊಮೆಟೊ ಇಲ್ಲದೆ ಸಿಂಪಲ್ ಹಾಗೆ ರುಚಿಕರವಾದ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ. ಇದು ಡ್ರೈ ಪಲ್ಯ, ಆದರೆ ತಿನ್ನುವಾಗ ಡ್ರೈ ಅನಿಸಲ್ಲ. ಚಪಾತಿ ಹಾಗೆ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ತುಂಬ ವೆರೈಟಿ ಕ್ಯಾಪ್ಸಿಕಮ್ ರೆಸಿಪಿ ಹಾಕಿದ್ದೀನಿ. ಹಾಗೆ ಬೇರೆ ಬೇರೆ ರೀತಿ ಹೆಲ್ತಿ ಪಲ್ಯ ರೆಸಿಪಿಗಳು ಇವೆ, ಚೆಕ್ ಮಾಡಿ. ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ 1.5 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ. 4ರಿಂದ 5 ಚಿಟಿಕೆ ಇಂಗು ಹಾಕಿ ಕೈಯಾಡಿಸಿ. 6ರಿಂದ 8 ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿದ ಕ್ಯಾಪ್ಸಿಕಮ್ ಅಥವಾ ದೊಣ್ಣಮೆಣಸು ಹಾಕಿ ಮಿಕ್ಸ್ ಮಾಡಿ. 3 ದೊಡ್ಡ ಸೈಜ್ ಕ್ಯಾಪ್ಸಿಕಮನ್ನು ಬೀಜ ತೆಗೆದು ಈ ಥರ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿದ್ದನ್ನು ಹಾಕಿದ್ದೀನಿ. ಆಲ್ಮೋಸ್ಟ್ 4 ಕಪ್ನಷ್ಟು ಇರ್ಬೋದು. 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಈ ಥರ ಆದಷ್ಟು ಸ್ಕ್ವೇರ್ ಆಗಿ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು. ಪಲ್ಯ ಕ್ರಂಚಿಯಾಗಿ ರುಚಿಯಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಈ ಥರ ಕೈಯಲ್ಲೇ ಚಿಮುಕಿಸ್ಬೇಕು. ತುಂಬ ನೀರನ್ನು ಒಂದ್ಸಲಕ್ಕೆ ಹಾಕಬೇಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಬೇಯೋಷ್ಟು ಹಾಕಿದರೆ ಸಾಕು. ನೀರು ಜಾಸ್ತಿ ಹಾಕಿ ಬೇಯಿಸಿದರೆ ಕ್ಯಾಪ್ಸಿಕಮ್ ಮೆತ್ತಗಾಗುತ್ತೆ. ಪಲ್ಯ ರುಚಿಯಾಗಿ ಕ್ರಂಚಿಯಾಗಿ ಬರಲ್ಲ. ಮಿಕ್ಸ್ ಮಾಡ್ತಾ ಕ್ಯಾಪ್ಸಿಕಮನ್ನು ಎಣ್ಣೆಯಲ್ಲೇ ಈ ಥರ ಬೇಯಿಸಬೇಕು. ಮುಚ್ಚಿ ಬೇಯಿಸಬೇಡಿ. ಕ್ಯಾಪ್ಸಿಕಮ್ ತುಂಬ ಮೆತ್ತಗೆ ಬೆಂದರೆ ರುಚಿಯಾಗಿರಲ್ಲ. ಕ್ರಂಚಿಯಾಗಿದ್ದರೆ ಒಳ್ಳೆಯದು. ಅವಾಗವಾಗ ಕ್ಯಾಪ್ಸಿಕಮ್ ಬೆಂತೋ ಇಲ್ವೋ ಅಂತ ಚೆಕ್ ಮಾಡಿ. ಸ್ವಲ್ಪ ಈ ಥರ ಮೆತ್ತಗಾದ್ಮೇಲೆ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ಟೀ ಸ್ಪೂನ್ನಷ್ಟು ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಖಾರ ಜಾಸ್ತಿ ಬೇಕಾದರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸಾರಿನ ಪುಡಿ ಈ ಪಲ್ಯಕ್ಕೆ ರುಚಿ ಕೊಡುತ್ತೆ. ಇಷ್ಟು ಬೆಂದು ಸಾರಿನ ಪುಡಿ ಕ್ಯಾಪ್ಸಿಕಮ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ 4 ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಕ್ಯಾಪ್ಸಿಕಮ್ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಪುಡಿ ಚೆನ್ನಾಗಿ ಕ್ಯಾಪ್ಸಿಕಮ್ಗೆ ಹಿಡ್ಕೋಬೇಕು. 1 ಟೀ ಸ್ಪೂನ್ನಷ್ಟು ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಈ ಥರ ಕೈಯಲ್ಲೇ ಚಿಮುಕಿಸಿ ಆಮೇಲೆ ಮಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕ್ಯಾಪ್ಸಿಕಮ್ಗೆ ಪುಡಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಕೊನೆಗೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ನಮ್ಮ ಮನೆಯಲ್ಲಿ ಈ ಪಲ್ಯ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಈ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯನ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ಹಾಗೆ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕ್ಯಾಪ್ಸಿಕಮ್ ಪಲ್ಯ ಈರುಳ್ಳಿ ಹಾಕದೆ ಮಾಡೋದು ಅಂತ. ನೀವು ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.